ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ತನ್ನ ಕ್ಯಾಬಿನೆಟ್ ಅನ್ನು ವಿಸ್ತರಣೆ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಈ ರೀತಿಯ ಸುದ್ದಿಗಳು ಸಾಕಷ್ಟು ಚರ್ಚೆ ಆಗ್ತಾ ಇದ್ವು. ಆ ಬಗ್ಗೆ ನಿಮಗೊಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಈಗ ಮಿತ್ರರೇ, ಕಳೆದ 2 ದಿನಗಳಿಂದ ದೇಶದಲ್ಲಿ ಮತ್ತೊಂದು ರೀತಿಯ ಚರ್ಚೆಗಳು ಆರಂಭಗೊಂಡಿದೆ. ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಕೂಡ ದೆಹಲಿಯಲ್ಲಿ ನಡೀತಾ ಇದೆ. ಅದೇನು ಕೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೇವಲ ಕ್ಯಾಬಿನೆಟ್ ಅನ್ನು ಮಾತ್ರ ವಿಸ್ತರಣೆ ಮಾಡ್ತಾ ಇಲ್ಲ ಅಥವಾ ಪುನರ್ರಚನೆ ಮಾಡ್ತಾ ಇಲ್ಲ, ಬದಲಾಗಿ ತನ್ನ ಉತ್ತರಾಧಿಕಾರಿಯನ್ನು ಕೂಡ ಘೋಷಣೆ ಮಾಡುವವರಿದ್ದಾರೆ. ಅಂದ್ರೆ ತಾನು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲೇ ನಂಬರ್ 2 ಹಂತಕ್ಕೆ ಒಬ್ಬ ವ್ಯಕ್ತಿಯನ್ನು ತಂದು ಕೂರಿಸ್ತಾರೆ. ಈ ರೀತಿಯ ಸುದ್ದಿಗಳು ಕೇಳಿಬರ್ತಾ ಇದೆ. ಆ ವ್ಯಕ್ತಿ ಯಾರು ಕೇಳಿದ್ರೆ ಅಮಿತ್ ಶಾ. ಅಂದ್ರೆ ಅಮಿತ್ ಶಾ ಅವರನ್ನ ಉಪಪ್ರಧಾನಿ ಪಟ್ಟಕ್ಕೆ ತರೋದಕ್ಕೆ ಎಲ್ಲಾ ಸಿದ್ಧತೆಗಳಾಗ್ತಾ ಇದ್ದಾವೆ ಅಂತ. ಮಿತ್ರರೇ, ಕೇಳೋದಕ್ಕೇನೋ ಚೆನ್ನಾಗಿದೆ, ಆದರೆ ಈ ವಿಚಾರ ಅಷ್ಟು ಈಸಿ ಇಲ್ಲ. ಯಾಕೆ ಅಂತಂದ್ರೆ ಅಮಿತ್ ಶಾಗಿಂತಲೂ ಹಿರಿಯರಾದಂತಹ ಅನೇಕ ಮಂದಿ ಸಂಪುಟದಲ್ಲಿದ್ದಾರೆ. ಅಂದರೆ ರಾಜನಾಥ್ ಸಿಂಗ್ ಇರಬಹುದು, ನಿತಿನ್ ಗಡ್ಕರಿ ಇರಬಹುದು, ಇವರೆಲ್ಲರೂ ಕೂಡ ಬಿಜೆಪಿಯಲ್ಲಿ ಅಮಿತ್ ಶಾಗಿಂತ ತೀರಾ ಸೀನಿಯರ್ಸ್. ಇವರನ್ನ ಬದಿಗೊತ್ತಿ ಅಮಿತ್ ಶಾರನ್ನ ಡೆಪ್ಯೂಟಿ PM ಮಾಡಿದ್ದೇ ಆದ್ರೆ ಒಂದಷ್ಟು ಸಮಸ್ಯೆಗಳು ಕೂಡ ಏರ್ಪಾಡಾಗುವಂತ ಸಾಧ್ಯತೆಗಳಿದಾವೆ. ಆದ್ರೆ ಮೋದಿ ಇದೆಲ್ಲದಕ್ಕೂ ತಯಾರಿ ಮಾಡಿಕೊಂಡಿದ್ದಾರೆ. ಎಲ್ಲರ ಹುದ್ದೆಗಳು ಕೂಡ ಬದಲಾಗುತ್ತೆ ಎನ್ನುವಂತಹ ಚರ್ಚೆಗಳಿದಾವೆ. ಮಿತ್ರರೇ, ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಒಂದು ಕಡೆ ಸರ್ಕಾರಕ್ಕೆ ಸರ್ಜರಿ, ಇನ್ನೊಂದು ಕಡೆಯಲ್ಲಿ ಪಕ್ಷಕ್ಕೂ ಕೂಡ ಸರ್ಜರಿ ಆಗ್ತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ಹೊಸ ಟೀಮ್ ಅನ್ನ ಕೊಡೋದಕ್ಕೆ ಬಿಜೆಪಿಯಲ್ಲಿ ತಯಾರಿ ನಡೀತಾ ಇದೆ ಎನ್ನುವಂತಹ ಸುದ್ದಿ ಇದೆ. ಅದನ್ನು ಕೂಡ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ದೇಶದಲ್ಲಿ ಬಹಳ ದೊಡ್ಡ ಚರ್ಚೆ ಏನು ಕೇಳಿದ್ರೆ, ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಅವರು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಒಂದು ದೊಡ್ಡ ಆಲದ ಮರ. ಸಹಜವಾಗಿ ಮೋದಿ ಅವರಿಗೆ 75 ವರ್ಷಗಳಾಗಿದೆ. ಇವತ್ತಲ್ಲ ಅಂತಾದ್ರೂ ಕೂಡ ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಅಧಿಕಾರ ಬದಲಾಗಲೇಬೇಕಲ್ವಾ? ಹೊಸ ನಾಯಕ ಪಕ್ಷದಲ್ಲಿ ಎಮರ್ಜ್ ಆಗ್ಲೇಬೇಕಲ್ವಾ? ಹೀಗಾಗಿ ಮುಂದಿನ ನಾಯಕ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿದಾವೆ. ಕೆಲವರು ಅಮಿತ್ ಶಾ ಅಂತ ಹೇಳ್ತಾ ಇದ್ರೆ, ಇನ್ನು ಕೆಲವರು ಯೋಗಿ ಆದಿತ್ಯನಾಥ್ ಅಂತ ಹೇಳ್ತಾರೆ, ಇನ್ನು ಕೆಲವರು ಇವರಿಬ್ಬರನ್ನು ಬದಿಗೆ ಸರಿಸಿ ಡಾರ್ಕ್ ಹಾರ್ಸ್ ಒಬ್ರು ಕೇಂದ್ರಕ್ಕೆ ಬರ್ತಾರೆ. RSS ವೀಟೋವನ್ನ ಚಲಾಯಿಸುತ್ತೆ. ಈ ಬಾರಿ ಬಿಜೆಪಿ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಆಯ್ಕೆ ಆಗ್ತಾರೆ ಅಂತ ಯಾರಾದರೂ ಅಂದುಕೊಂಡಿದ್ರಾ? ಸಾಧ್ಯನೇ ಇಲ್ಲ ತಾನೆ. ಆ ರೀತಿಯ ಆಯ್ಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗೆಲ್ಲ ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ನಾಯಕರು ದೊಡ್ಡ ಮಟ್ಟದಲ್ಲಿ ಕಳೆದ ಕೆಲ ವರ್ಷಗಳಿಂದ ಚರ್ಚೆ ಮಾಡ್ತಲೇ ಇದ್ದಾರೆ. ಆದರೆ ಯಾವುದಕ್ಕೂ ಕೂಡ ಮೋದಿ ಸ್ಪಷ್ಟತೆಯನ್ನ ಕೊಟ್ಟಿಲ್ಲ. ನನ್ನ ನಂತರ ಯಾರು ಅನ್ನೋದರ ಸುಳಿವನ್ನ ಮೋದಿ ಈವರೆಗೂ ಕೂಡ ಬಿಟ್ಟುಕೊಟ್ಟಿಲ್ಲ. ಆದರೆ ಈಗ ನಡೀತಿರುವಂತಹ ಕೆಲ ಬೆಳವಣಿಗೆಗಳನ್ನು ಆಧರಿಸಿ ಕೆಲ ಪತ್ರಿಕೆಗಳು ವರದಿ ಮಾಡ್ತಾ ಇದ್ದಾವೆ, ಮೋದಿ ತನ್ನ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡಾಗಿದೆ. ಅಂದ್ರೆ ಅಮಿತ್ ಶಾ ಅವರನ್ನೇ ಉತ್ತರಾಧಿಕಾರಿಯಾಗಿ ನೇಮಿಸುವಂತಹ ಸಾಧ್ಯತೆಗಳಿದಾವೆ. ಅದಕ್ಕೋಸ್ಕರವಾಗಿ ಈಗ ಸಂಪುಟಕ್ಕೆ ಸರ್ಜರಿ ಆಗುತ್ತಲ್ಲ, ಆ ಸಂದರ್ಭದಲ್ಲೇ ಅಮಿತ್ ಶಾ ಭಾರತದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದಾವೆ ಅಂತ ಪತ್ರಿಕೆಗಳು ವರದಿ ಮಾಡ್ತಾ ಇದ್ದಾವೆ. ಈ ಸುದ್ದಿಯನ್ನ ಕೇವಲ ನಾನು ವರದಿ ಆಧರಿಸಿ ಹೇಳ್ತಾ ಇದ್ದೀನಿ. ವೈಯಕ್ತಿಕವಾಗಿ ಈ ಒಂದು ಲೆಕ್ಕಾಚಾರದಲ್ಲಿ ನನಗೇನು ಅಷ್ಟು ನಂಬಿಕೆ ಇಲ್ಲ. ಯಾಕೆ ಅಂತಂದ್ರೆ ಮೋದಿಯವರ ವ್ಯಕ್ತಿತ್ವವೇ ಬೇರೆ. ಒಬ್ಬ ಪವರ್ಫುಲ್ ಆದಂತಹ ಪ್ರಧಾನಮಂತ್ರಿ ಇರುವಂತಹ ಸಂದರ್ಭದಲ್ಲಿ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅನ್ನ ಯಾರೂ ಕೂಡ ಬಯಸೋದಿಲ್ಲ. ಅಂದ್ರೆ ಅದರ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಕೆಲವರ ವಾದ ಏನು ಕೇಳಿದ್ರೆ, ಪಕ್ಷದೊಳಗೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಮಾಧ್ಯಮದಲ್ಲೂ ಕೂಡ ಚರ್ಚೆಗೆ ಬಂದು ಬಿಟ್ಟಿದೆ. ಅದೇನು ಕೇಳಿದ್ರೆ, ಈಗೊಂದು ಗೊಂದಲ ಇದೆಯಲ್ಲ, ಮೋದಿಯ ಉತ್ತರಾಧಿಕಾರಿ ಯಾರು? ಅಮಿತ್ ಶಾ ಆಗ್ತಾರಾ, ಯೋಗಿ ಆದಿತ್ಯನಾಥ್ ಆಗ್ತಾರಾ? ಈ ಗೊಂದಲಕ್ಕೆ ತೆರೆ ಎಳೆಯುವಂತಹ ಉದ್ದೇಶದಿಂದ ಅಮಿತ್ ಶಾ ಅವರನ್ನ ನಂಬರ್ 2 ಹುದ್ದೆಗೆ ತರ್ತಾರೆ. ಹೀಗೊಂದು ವಾದ ನಡೀತಾ ಇದೆ. ಇದು ಆಗೋದೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಟೆಕ್ನಿಕಲಿ ಕೆಲವೊಂದಷ್ಟು ಪ್ರಾಬ್ಲಮ್ಗಳಿದಾವೆ. ಕೆಲವರಿಗೆ ಈ ವಿಚಾರ ಹೇಳುತ್ತಿದ್ದ ಹಾಗೆ ಒಂದು ಪ್ರಶ್ನೆ ಬಂದಿರಬಹುದು, ಅಮಿತ್ ಶಾರನ್ನ ನಂಬರ್ 2 ಹುದ್ದೆಗೆ ತರುವಂತಹ ಅವಶ್ಯಕತೆ ಏನಿದೆ? ಅವರು ಈಗಾಗಲೇ ನಂಬರ್ 2 ಹುದ್ದೆಯಲ್ಲೇ ಇದಾರಲ್ಲ ಅಂತ. ಅಂದ್ರೆ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳು ನಂಬರ್ 1 ಹುದ್ದೆ ಆದ್ರೆ ನಂಬರ್ 2 ಹುದ್ದೆ ಯಾವತ್ತಿದ್ರೂ ಕೂಡ ಗೃಹ ಸಚಿವರದ್ದೇ. ಇಲ್ಲ, ಹಾಗೇನಾದರೂ ನೀವು ತಿಳ್ಕೊಂಡಿದ್ದೆ ಆದರೆ ಅದು ತಪ್ಪು. 2019ರಿಂದ ಈ ನಿಯಮವನ್ನು ಮೋದಿ ಬದಲಾಯಿಸಿದ್ದಾರೆ. ಸಾಮಾನ್ಯವಾಗಿ ಅದು ಪ್ರಧಾನಿಯವರ ಆಯ್ಕೆಗೆ ಬಿಟ್ಟಂತಹ ವಿಚಾರ. ದೇಶದಲ್ಲಿ ಗೃಹ ಸಚಿವ ಯಾಕೆ ನಂಬರ್ 2 ಆಗಿರ್ತಾರೆ ಅಂತಂದ್ರೆ ಅವರ ಕೈಲಿ ಅಧಿಕಾರ ಜಾಸ್ತಿ ಇರುತ್ತೆ. ಇಡೀ ದೇಶದ ಎಲ್ಲಾ ಆಂತರಿಕ ವಿಚಾರಗಳನ್ನು ನೋಡಿಕೊಳ್ಳುವಂತಹದ್ದು ಗೃಹ ಸಚಿವರು. ಅವ್ರಿಗೆ ಎಷ್ಟು ಪವರ್ ಇರುತ್ತೆ ಅಂತಂದ್ರೆ, ಯಾವ ರಾಜ್ಯದಲ್ಲಿ ಯಾವ ಸರ್ಕಾರ ಇರಬೇಕು ಬೇಡ, ರಾಜ್ಯಪಾಲರ ಆಡಳಿತ ಹೇರಬೇಕಾ ಬೇಡವಾ, ಇದೆಲ್ಲದರ ಮೇಲೆ ನಿಗಾ ಇಡುವಂತಹದ್ದು, ಇದರ ಮೇಲೆ ಅಧಿಕಾರ ಚಲಾಯಿಸುವಂತಹದ್ದು ಹೋಮ್ ಮಿನಿಸ್ಟರ್. ಹೀಗಾಗಿ ಸಹಜವಾಗಿ ಅವರನ್ನ ನಂಬರ್ 2 ಅಂತ ಕರೆಯಲಾಗುತ್ತೆ. ಆದರೆ ಸಂವಿಧಾನದಲ್ಲಿ ಹಾಗೇನಿಲ್ಲ. ಇದೇ ಕಾರಣದಿಂದಾಗಿ 2019ರಲ್ಲಿ ಯಾವಾಗ ಅಮಿತ್ ಶಾ ಅವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಬೇಕು ಅಂತ ಮೋದಿ ನಿರ್ಧಾರ ಮಾಡ್ತಾರಲ್ಲ, ಆಗ ರಾಜನಾಥ್ ಸಿಂಗ್ ಅವರಿಗೆ ಸಣ್ಣದಾಗಿ ಬೇಸರ ಆಗತ್ತೆ.
ಯಾಕೆ ಅಂತಂದ್ರೆ ರಾಜನಾಥ್ ಸಿಂಗ್ ಈ ಹಿಂದೆ ನಂಬರ್ 2 ಹುದ್ದೆಯಲ್ಲಿ ಇದ್ರು. ಅಂದ್ರೆ 2014ರಿಂದ 2019ರವರೆಗೆ ರಾಜನಾಥ್ ಸಿಂಗ್ ಈ ದೇಶದ ಗೃಹ ಮಂತ್ರಿ ಆಗಿದ್ರು. ಆದ್ರೆ 2019ರಲ್ಲಿ ಮೋದಿಗೆ ಏನನ್ಸುತ್ತೆ, ಅಮಿತ್ ಶಾ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ, ಅವರನ್ನ ನಾನು ಗೃಹ ಮಂತ್ರಿ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಆರ್ಟಿಕಲ್ 370 ಸೇರಿದಂತೆ ಅನೇಕ ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗಿತ್ತು. ಅದಕ್ಕೆ ಅಮಿತ್ ಶಾನೇ ಸೂಕ್ತ ಅಂತ ಮೋದಿಗೆ ಅನ್ನಿಸ್ತು. ಆದ್ರೆ ಈ ನಿರ್ಧಾರ ಇದೆಯಲ್ಲ, ಇದು ರಾಜನಾಥ್ ಸಿಂಗ್ ಅವರಿಗೆ ಸ್ವಲ್ಪ ಇರುಸು ಮುರುಸು ತರಿಸ್ತು. ಯಾಕೆ ಅಂತಂದ್ರೆ ರಾಜನಾಥ್ ಸಿಂಗ್ ಸೀನಿಯಾರಿಟಿಯಲ್ಲಿ ಮೋದಿಗೆ ಸರಿಸಮ ಅಂದ್ರು. ಅವರು ವಾಜಪೇಯಿ ಅಡ್ವಾಣಿ ಕಾಲದಿಂದಲೂ ಕೂಡ ಪಕ್ಷದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಂಥವರು. ಈ ಹಿಂದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು. ಜೊತೆಗೆ ಅಮಿತ್ ಶಾಗಿಂತಲೂ ಕೂಡ ತುಂಬಾ ಸೀನಿಯರ್. ಹಾಗೆ 2014ರಿಂದ 19ರವರೆಗೆ ಅವರೇ ನಂಬರ್ 2 ಹುದ್ದೆಯಲ್ಲಿದ್ರು. ಈಗ ಏಕಾಏಕಿಯಾಗಿ ಅವರನ್ನ ಹಿಂಬಡ್ತಿ ಕೊಟ್ಟು ಅಮಿತ್ ಶಾ ನಂಬರ್ 2 ಹುದ್ದೆಗೆ ಬಂದ್ರೆ ಸಹಜವಾಗಿ ಅದನ್ನ ರಾಜನಾಥ್ ಸಿಂಗ್ ಅವರು ಒಪ್ಪೋದಕ್ಕೆ ಸಾಧ್ಯ ಆಗಿಲ್ಲ. ಆ ಸಂದರ್ಭದಲ್ಲಿ ಗೃಹ ಖಾತೆಯನ್ನ ಬಿಟ್ಟುಕೊಡ್ಬೇಕು ಅಂತಂದ್ರೆ ನಾನು ನಂಬರ್ 2 ಹುದ್ದೆಯಲ್ಲೇ ಮುಂದುವರಿಬೇಕು ಅಂತ ರಾಜನಾಥ್ ಸಿಂಗ್ ಡಿಮ್ಯಾಂಡ್ ಇಡ್ತಾರೆ. ಅದಕ್ಕೆ ಮೋದಿ ಒಪ್ಕೊಳ್ತಾರೆ. 2019ರಿಂದಲೂ ಕೂಡ ರಾಜನಾಥ್ ಸಿಂಗ್ ಅವರು ದೇಶದ ರಕ್ಷಣಾ ಸಚಿವರಾಗಿದ್ರೂ ಕೂಡ ನಂಬರ್ 2 ಹುದ್ದೆಯಲ್ಲೇ ಮುಂದುವರಿತಾ ಇದ್ದಾರೆ. ಇವತ್ತಿಗೂ ಮೋದಿ ನೆಕ್ಸ್ಟ್ ಯಾರು ಕೇಳಿದ್ರೆ ರಾಜನಾಥ್ ಸಿಂಗ್ ಅವರೇ. ನೀವು ಲೋಕಸಭೆಯಲ್ಲೇ ನೋಡಬಹುದು, ಮೋದಿ ಪಕ್ಕ ಕೂತ್ಕೊಳ್ಳೋದು ಯಾರು? ರಾಜನಾಥ್ ಸಿಂಗ್ ಅವರು. ಆದ್ರೆ ಈಗ ಅಮಿತ್ ಶಾ ಅವರು ಉಪಪ್ರಧಾನಿ ಆಗಿದ್ದೇ ಆದ್ರೆ ರಾಜನಾಥ್ ಸಿಂಗ್ ನಂಬರ್ 2 ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಅವರು ನಂಬರ್ 3ಗೆ ಹೋಗ್ಬಿಡ್ತಾರೆ. ಇದು ಸಹಜವಾಗಿ ಸ್ವಲ್ಪ ತಿಕ್ಕಾಟಕ್ಕೆ ಕಾರಣ ಆಗುತ್ತಲ್ಲ ಅಂತ ಕೆಲವರಿಗೆ ಅನ್ನಿಸ್ತಾ ಇರಬಹುದು. ಆದ್ರೆ ಪಕ್ಷದ ಮೂಲಗಳು ಏನ್ ಹೇಳ್ತಾ ಇದಾವೆ ಅಂತಂದ್ರೆ, ಅಮಿತ್ ಶಾ ಒಂದು ವೇಳೆ ಉಪಪ್ರಧಾನಿ ಆಗಿದ್ದೇ ಆದ್ರೆ ರಾಜನಾಥ್ ಸಿಂಗ್ ಅವರನ್ನ ರಾಷ್ಟ್ರಪತಿ ಮಾಡುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ ಅಂತ. ಕಳೆದ 6 ತಿಂಗಳಿನಿಂದಲೂ ಕೂಡ ಈ ವಿಚಾರ ಚರ್ಚೆಯಲ್ಲಿದೆ. ಯಾಕೆ ಅಂತಂದ್ರೆ 2027ರ ಜುಲೈಗೆ ದ್ರೌಪದಿ ಮುರ್ಮು ಅವರ ಅಧಿಕಾರಾವಧಿ ಮುಕ್ತಾಯ ಆಗತ್ತೆ. ಆ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವರಿಗೆ ರಾಷ್ಟ್ರಪತಿ ಹುದ್ದೆ ಕೊಡೋದಕ್ಕೆ ಮೋದಿ ಯೋಚನೆ ಮಾಡಿದ್ದಾರೆ ಎನ್ನುವಂತಹ ಚರ್ಚೆ ಇದೆ. ಈಗ ಅಮಿತ್ ಶಾ ಅವರ ಹೆಸರು ಉಪಪ್ರಧಾನಿ ಹುದ್ದೆಗೆ ಕೇಳಿಬಂದಿರೋದ್ರಿಂದಾಗಿ ರಾಜನಾಥ್ ಸಿಂಗ್ ಅವರು ರಾಷ್ಟ್ರಪತಿಯಾಗಿ ಹೋಗುವಂತಹದ್ದು ಫಿಕ್ಸ್ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದ್ರೆ, ಮೋದಿ ಕ್ಯಾಬಿನೆಟ್ ಬಗ್ಗೆ ಆಗಲಿ, ಮೋದಿ ಅವರ ನಿರ್ಧಾರದ ಬಗ್ಗೆ ಆಗಲಿ ಯಾರೂ ಮುಂಚಿತವಾಗಿ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಯಾವತ್ತೂ ಕೂಡ ಸರ್ಪ್ರೈಸ್ ಕೊಡೋದಕ್ಕೆ ಹೆಚ್ಚು ಇಷ್ಟಪಡ್ತಾರೆ. ಈವರೆಗೆ ಮೋದಿ ಮಾಡಿದ್ದೆಲ್ಲವೂ ಕೂಡ ಅದೇ ರೀತಿಯ ಸರ್ಪ್ರೈಸ್ ನಿರ್ಧಾರಗಳೇ. ಮೋದಿ 3 ದೇಶಗಳ ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದಾರಲ್ಲ, ಆ ಟ್ರಿಪ್ ಆರಂಭವಾಗೋದಕ್ಕೆ ಮುಂಚೆಯೇ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ ಎನ್ನುವಂತಹ ಚರ್ಚೆಗಳಿದಾವೆ. ಕೆಲವರಂತೂ ದೆಹಲಿಯಲ್ಲೇ ಕೂತ್ಬಿಟ್ಟಿದ್ದಾರೆ ಸಂಸದರುಗಳು, ನಮಗ್ ಕರೆ ಬರಬಹುದು ಅಂತ. ಆದ್ರೆ ಪ್ರಧಾನಿ ಮೋದಿ ಈಗ ಮಾಧ್ಯಮದಲ್ಲಿ ಏನ್ ಚರ್ಚೆ ಆಗ್ತಾ ಇದೆಯಲ್ಲ, ಅದಕ್ಕೆ ಪೂರಕವಾಗಿ ಒಂದು ಸಣ್ಣ ಸುಳಿವನ್ನ ಕೂಡ ಕೊಡ್ತಾ ಇಲ್ಲ. ಹೀಗಾಗಿ ಮಾಧ್ಯಮಗಳು ಈಗೇನ್ ಹೇಳೋದಕ್ಕೆ ಶುರು ಮಾಡಿದವೆ ಅಂತಂದ್ರೆ, ಮಳೆಗಾಲದ ಅಧಿವೇಶನ ಮುಕ್ತಾಯ ಆಗುತ್ತಲ್ಲ, ಅದಾದ ಬಳಿಕ ಸಂಪುಟ ವಿಸ್ತರಣೆ ಆಗಬಹುದು ಅಂತ. ಹೀಗಾಗಿ ಕ್ಯಾಬಿನೆಟ್ ಬಗ್ಗೆ ಪಕ್ಕಾ ಕ್ಲಾರಿಟಿ ಇಲ್ಲ. ಆದ್ರೆ ಅಮಿತ್ ಶಾರನ್ನ ಉಪಪ್ರಧಾನಿ ಮಾಡೋದ್ರಿಂದ ಲಾಭ ಇದೆಯಾ ಕೇಳಿದ್ರೆ, ಒಂದು ರೀತಿಯಲ್ಲಿ ಗೊಂದಲಕ್ಕೆ ತೆರೆ ಬಿದ್ದಂತೆ. ಮೋದಿ ನೆಕ್ಸ್ಟ್ ಯಾರು ಅನ್ನೋದಕ್ಕೆ ಆಲ್ಮೋಸ್ಟ್ ತೆರೆ ಬಿದ್ದಂತೆ. ಹಾಗಾದ್ರೆ ಮೋದಿ 2029ಕ್ಕೆ ಬಿಟ್ಟು ಕೊಡ್ತಾರ ಕೇಳಿದ್ರೆ ಆ ಸಾಧ್ಯತೆಗಳಿಲ್ಲ. ಈಗಾಗಲೇ ಪಕ್ಷದ ಮೂಲಗಳು ಸ್ಪಷ್ಟಪಡಿಸಿರುವಂತೆ, ಜೊತೆಗೆ ಮೋದಿ ಮತ್ತು ಅಮಿತ್ ಶಾ ಅವರ ಹೇಳಿಕೆಯನ್ನೇ ಗಮನಿಸಿ ನೋಡೋದಾದ್ರೆ 2029ರ ಚುನಾವಣೆಯನ್ನ ಕೂಡ ಮೋದಿ ನೇತೃತ್ವದಲ್ಲೇ ಎದುರಿಸಲಾಗುತ್ತೆ. ಮೋದಿ ಅದಕ್ಕೂ ಕೂಡ ಸಿದ್ಧ ಆಗಿಬಿಟ್ಟಿದ್ದಾರೆ. ಹಾಗೇನಾದ್ರೂ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಸಹಜವಾಗಿ ಮೋದಿ 4ನೇ ಟರ್ಮ್ಗೂ ಕೂಡ ಪ್ರಧಾನಿ ಆಗ್ತಾರೆ. ಅಮಿತ್ ಶಾ ಬೇಕಾದ್ರೆ ಉಪಪ್ರಧಾನಿಯಾಗಿ ಮುಂದುವರಿಬಹುದು. ಅನಂತರ ಅಧಿಕಾರ ಹಸ್ತಾಂತರ ಯಾವಾಗ ಆಗುತ್ತೆ ಕೇಳಿದ್ರೆ 2029ರಿಂದ 34ರ ಅವಧಿ ಇದೆಯಲ್ಲ, ಆ ಟರ್ಮ್ನಲ್ಲಿ ಯಾವಾಗ ಬೇಕಾದರೂ ಆಗಬಹುದು. ಇದೆಲ್ಲ ಹೇಳುತ್ತಿದ್ದ ಹಾಗೆ ಇನ್ನು ಕೆಲವರಿಗೊಂದು ಪ್ರಶ್ನೆ ಬಂದಿರುತ್ತೆ. ಈಗ ಅಮಿತ್ ಶಾ ಉಪಪ್ರಧಾನಿ ಆಗಿದ್ದೇ ಆದ್ರೆ UP CM ಯೋಗಿ ಕತೆ ಏನು? ಯೋಗಿ ಮುಂದಿನ PM ಅಂತ ಬಹುತೇಕ ಬಿಜೆಪಿ ನಾಯಕರು ಹೇಳ್ತಾ ಇದಾರಲ್ಲ. ಮೋದಿ ಅವರ ಉತ್ತರಾಧಿಕಾರಿ ಯೋಗಿ ಅಂತಲೇ ಕೆಲವರು ನಂಬಿಕೊಂಡಿದ್ದಾರೆ. ಹಾಗಾದ್ರೆ ಅವ್ರ ಕತೆ ಏನಾಗತ್ತೆ ಅಂತ ನೀವು ಪಕ್ಕಾ ರಾಜಕೀಯವಾಗಿ ಲೆಕ್ಕಾಚಾರ ಹಾಕಿ ನೋಡೋದಾದ್ರೆ, ಅಮಿತ್ ಶಾರನ್ನ ಬದಿಗೊತ್ತಿ ಯೋಗಿ ಪ್ರಧಾನಮಂತ್ರಿ ಆಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಯಾಕೆ ಗೊತ್ತಾ? ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಆಲ್ಮೋಸ್ಟ್ 10 ವರ್ಷ ಆಗ್ತಾ ಬಂತು. ಆದ್ರೆ ಅವರ ಏಜ್ ಇನ್ನೂ ಕೂಡ 54 ವರ್ಷ. ರಾಜಕೀಯದಲ್ಲಿ ಯೋಗಿ ಆದಿತ್ಯನಾಥ್ ತೀರಾ ಯಂಗ್. ಅವರಿನ್ನೂ ಕೂಡ ಮುಂದಿನ 10 ವರ್ಷಗಳ ಕಾಲ ಉತ್ತರ ಪ್ರದೇಶದ ರಾಜಕಾರಣವನ್ನೇ ಮಾಡಬಹುದು. ಸದ್ಯ ಅಮಿತ್ ಶಾ ಏಜ್ ಬಂದ್ಬಿಟ್ಟು 61 ವರ್ಷ. ಹೀಗಾಗಿ ಯೋಗಿ ಆದಿತ್ಯನಾಥ್ ಅಮಿತ್ ಶಾರನ್ನ ಓವರ್ಟೇಕ್ ಮಾಡಿ ಪ್ರಧಾನಿಯಾಗುವಂಥದ್ದು ಸ್ವಲ್ಪ ಕಷ್ಟ ಇದೆ. ಹಾಗೆಲ್ಲ ಆಗಬಾರದು, ಯಾರೋ ನಾಳೆ ದಿನ ವಿಟೋ ಚಲಾವಣೆ ಮಾಡಬಾರದು ಅನ್ನುವಂತಹ ಉದ್ದೇಶಕ್ಕೋಸ್ಕರವಾಗಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾರನ್ನ ನಂಬರ್ 2 ಪ್ಲೇಸ್ಗೆ ತಂದು ಕೂರಿಸಿ ಉಪಪ್ರಧಾನಿಯನ್ನಾಗಿ ಮಾಡುವ ಮೂಲಕ ದೇಶಕ್ಕೆ ಈ ಉತ್ತರಾಧಿಕಾರಿ ವಿಚಾರದಲ್ಲಿ ಒಂದು ಮೆಸೇಜ್ ಪಾಸ್ ಮಾಡ್ತಾರೆ ಅಂತ ಕೆಲ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಆದ್ರೆ ಈ ವಿಚಾರದಲ್ಲಿ RSS ಒಪ್ಪುತ್ತಾ ಕೇಳಿದ್ರೆ 50-50 ಅಂತ ಅನ್ಸುತ್ತೆ. ಅಮಿತ್ ಶಾ ಬಿಜೆಪಿಯಲ್ಲಿ ರಾಜಕೀಯವಾಗಿ ಪವರ್ಫುಲ್. ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರಲ್ಲಿ ಅಮಿತ್ ಶಾರ ಪಾತ್ರವನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯವೇ ಇಲ್ಲ.
ಆದರೆ ಸುದೀರ್ಘ ಅವಧಿಯವರೆಗೆ ಗುಜರಾತ್ ಮೂಲದ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ರು. ಈಗ ಅವರ ನೆಕ್ಸ್ಟ್ ಮತ್ತೆ ಅಮಿತ್ ಶಾರನ್ನ ಅಂದ್ರೆ ಗುಜರಾತ್ ಮೂಲದ ಒಬ್ಬ ವ್ಯಕ್ತಿಯನ್ನ ಪಟ್ಟಕ್ಕೆ ತರೋದಿದೆಯಲ್ಲ, ಇದು ಅಷ್ಟು ಈಸಿ ವಿಚಾರ ಅಲ್ಲ. ಇದರಿಂದ ನೆಗೆಟಿವ್ ಸಂದೇಶಗಳು ಕೂಡ ಹೋಗ್ಬಿಡ್ತವೆ. ಹೀಗಾಗಿ RSS ಈ ವಿಚಾರದಲ್ಲಿ ವೀಟೋ ಚಲಾಯಿಸಿದ್ರೂ ಕೂಡ ಆಶ್ಚರ್ಯ ಏನಿಲ್ಲ. ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ, ಮೋದಿ ಯಾವ ರೀತಿಯ ಸರ್ಪ್ರೈಸ್ ಅನ್ನ ಕೊಡ್ತಾರೆ ಅಂತ. ಇದರ ಜೊತೆಗೆ ಪಕ್ಷ ಸಂಘಟನೆಯಲ್ಲೂ ಕೂಡ ಸಾಕಷ್ಟು ಬದಲಾಗುತ್ತೆ ಎನ್ನುವಂಥ ಮಾತುಗಳಿದ್ದಾವೆ. ಬಿಹಾರ ಮೂಲದ ನಿತಿನ್ ನಬೀನ್ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಬಿಜೆಪಿ ಕಂಡಂತಹ ಅತ್ಯಂತ ಯಂಗೆಸ್ಟ್ ರಾಷ್ಟ್ರೀಯ ಅಧ್ಯಕ್ಷ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಆದರೆ ಅಧ್ಯಕ್ಷರೇನೋ ಆದರೂ ಪದಾಧಿಕಾರಿಗಳನ್ನು ಬದಲಾವಣೆ ಮಾಡಿಲ್ಲ. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಇರಬಹುದು, ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇರಬಹುದು, ಹಾಗೆ ಬಿಜೆಪಿಯ ಕೋರ್ ಟೀಮ್ ಏನಿದೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಈಗ ಮೋದಿಯವರ ಸಂಪುಟಕ್ಕೆ ಸರ್ಜರಿ ಆಗ್ತಿದ್ದ ಹಾಗೆ ಬಿಜೆಪಿಯ ಕೋರ್ ಟೀಮ್ನಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ತರಲಾಗುತ್ತೆ. ಕೆಲ ವರದಿಯ ಪ್ರಕಾರ ಯುವ ಸಂಸದರು ಜೊತೆಗೆ 30-40 ವರ್ಷ ವಯಸ್ಸಿನ ಆಸುಪಾಸಿನಲ್ಲಿರುವಂತಹ ಪಕ್ಷದ ನಾಯಕರುಗಳಿಗೆ ಮಹತ್ವದ ಹುದ್ದೆಗಳನ್ನು ಕೊಡಲಾಗುತ್ತೆ. ಸಂಘಟನೆ ವಲಯದಲ್ಲೂ ಕೂಡ ಜನರೇಷನ್ ಶಿಫ್ಟ್ ಮಾಡುವಂತಹ ಕೆಲಸಕ್ಕೆ ಮೋದಿ ಮತ್ತು ಅಮಿತ್ ಶಾ ಕೈ ಹಾಕ್ತಾರೆ ಎನ್ನುವಂತಹ ವರದಿಗಳಿದಾವೆ. ಅಂದ್ರೆ ಬಿಜೆಪಿ ಪಾರ್ಲಿಮೆಂಟರಿ ಬೋರ್ಡ್ ಇದೆಯಲ್ಲ, ಅದಕ್ಕೆ ಬದಲಾವಣೆ ಆಗುತ್ತೆ ಅಂತ. ಉದಾಹರಣೆಗೆ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ, ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಅತ್ಯಂತ ಆಪ್ತವಾದಂತಹ ನಾಯಕ. ಅವರನ್ನ ಪಾರ್ಲಿಮೆಂಟರಿ ಬೋರ್ಡ್ಗೆ ತರಲಾಗುತ್ತೆ. ಯಾಕೆಂದ್ರೆ ನಿತಿನ್ ಗಡ್ಕರಿ ಅವರು ಪಾರ್ಲಿಮೆಂಟರಿ ಬೋರ್ಡ್ನಿಂದ ಹೊರಹೋದ ಬಳಿಕ ಮಹಾರಾಷ್ಟ್ರದ ಬಿಜೆಪಿ ಪ್ರತಿನಿಧಿಯಾಗಿ ದೇವೇಂದ್ರ ಫಡ್ನವೀಸ್ ಅವರನ್ನ ತರಲಾಗುತ್ತೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೂ ಕೂಡ ಸ್ಥಾನ ಸಿಕ್ಕಿದ್ರೆ ಆಶ್ಚರ್ಯ ಇಲ್ಲ. ಜೊತೆಗೆ ಕೆಲ ಮಹಿಳಾ ಸದಸ್ಯರಿಗೂ ಕೂಡ ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ಅವಕಾಶ ಸಿಗುವಂತಹ ಸಾಧ್ಯತೆಗಳಿದಾವೆ. ಹೀಗೆಲ್ಲ ಒಂದು ಚರ್ಚೆ ದೆಹಲಿ ಮಟ್ಟದಲ್ಲಿ ಇರೋದಂತೂ ಸತ್ಯ. ಇದನ್ನೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ ಅಂತಂದ್ರೆ, ಆದಷ್ಟು ಶೀಘ್ರವಾಗಿ ಬಿಜೆಪಿಯಲ್ಲಿ ಒಂದು ಟೋಟಲ್ ಸ್ಟ್ರಕ್ಚರಲ್ ಚೇಂಜಸ್ ಆಗುತ್ತೆ. ಅಂದ್ರೆ ಮುಂದಿನ 10-15 ವರ್ಷದ ರಾಜಕಾರಣಕ್ಕೆ ಏನು ಬೇಕೋ ಅದೆಲ್ಲ ಬದಲಾವಣೆಯನ್ನ ಮಾಡೋದಕ್ಕೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮುಂದಾಗುವಂತ ಸಾಧ್ಯತೆಗಳಿದಾವೆ ಅಂತ ಅನ್ನಿಸ್ತಾ ಇದೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಅಮಿತ್ ಶಾ ಡೆಪ್ಯೂಟಿ PM ಆಗೋದ್ರಿಂದಾಗಿ ಬಿಜೆಪಿಗೆ ಲಾಭ ಆಗುತ್ತಾ ಅಥವಾ ರಾಜಕೀಯವಾಗಿ ನಷ್ಟ ಆಗುತ್ತಾ? ಈ ಕುರಿತಾದಂಥ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.